ಗಾಡಿಗಳು ಯಾವ್ದು ಬಿಡ್ತಾ ಇಲ್ಲ. ರಾತ್ರಿ 12 ಗಂಟೆಗಂತೆ ನಾವು 7 ಗಂಟೆ ಅನ್ಕೊಂಡ್ ಬಂದ್ವಿ. ಇನ್ನೇನು ಹಿಂಗೆ ಬಂದು ಅರ್ಧ ದಾರಿಗೆ ವಾಪಸ್ ಹೋಗಿದ್ವಿ. ಸೇರ್ಕೊಂಡ್ರೆ ನಂಗೆ ಸಂಬಂಧ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ, ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಮೇಲೆ ನಾವಿವಾಗ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ನೆನ್ನೆ ಅನ್ಕೊಂಡ್ವಿ. ಬಟ್ ಟ್ರಾಫಿಕ್ ನೋಡಿದ್ರೆ ಭಯ ಆಗ್ತೈತೆ. ಗಾಡಿ ಎಲ್ಲಿ ಪಾರ್ಕ್ ಮಾಡೋದು ಗೊತ್ತಾಗ್ತಿಲ್ಲ. ಇನ್ನು 8 ಕಿಲೋಮೀಟರ್ ಐತೆ. ಇವಾಗಲೇ ಟ್ರಾಫಿಕ್ ನೋಡಿ ಹೆಂಗೈತೆ ಗಾಯ್ಸ್. ಇನ್ನ 8 ಕಿಲೋಮೀಟರ್ ಐತೆ. ಆಗ್ಲೇ ನೋಡಿ ಫುಲ್ಲು ನಿಂತ್ಕೊಂಡ್ಬಿಟ್ಟೈತೆ ಗಾಡಿಗಳು. ಇಲ್ಲಿಂದ ಹಿಡ್ದು ಅಲ್ಲಿ ಹೋಗ್ತಾ ಅವೆಲ್ಲ ಫುಲ್ ಟ್ರಾಫಿಕ್ ಐತೆ. ಆಗ್ಲೇ ಲೈಟ್ ಶೋಗೆ ಹೋಗೋಣ ಅಂತ ಬಂದಿದ್ದು. ಲೈಟ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗೋದು. ಇನ್ನ ಟೈಮ್ ಐತೆ. ಇನ್ನೊಂದು ಅರ್ಧ ಅವರ್ ಐತೆ ಟೈಮು. ಅರ್ಧ ಅವರಲ್ಲಿ ಇನ್ನು 8 ಕಿಲೋಮೀಟರ್ ಹೋಗ್ಬೇಕು. ಕುತ್ಕೊಂಡ್ರೆ ನೋಡ್ದಂಗೆ, ಇಲ್ಲ ಅಂದ್ರೆ ಅಲ್ಲೂ ಏನಾದ್ರು ಟ್ರಾಫಿಕ್ ಆಗಿ ಫುಲ್ ಜಾಮ್ ಏನಾರು ಆದ್ರೆ ಮುಗೀತು ಲೈಟ್ ಶೋ. ಆ ಬೆಟ್ಟ ಹತ್ಬಿಡೋಣ, ಅಲ್ಲಿಂದ ನೀಟಾಗಿ ಕಾಣಿಸುತ್ತೆ. ಆ ಬೆಟ್ಟದಿಂದ 8 ಕಿಲೋಮೀಟರ್ ಕಾಣಿಸೋದೇ ಆಗಿದ್ರೆ ಇಲ್ಲೇ ಇರ್ಬೋದಿತ್ತು, ಅಲ್ಲಿ ಕಾಣಿಸಲ್ಲ. ಇವಾಗ ಇಲ್ಲಿಗೇನು ಬರೋ ಪ್ಲಾನ್ ಇರಲಿಲ್ಲ. ಇವನು ಒಂದ್ಸಲಿನೂ ಲೈಟ್ ಶೋ ನೋಡಿಲ್ಲ ಹೋಗೋಣ ಅಂತ. ಅದಕ್ಕೆ ಸರಿ ನಡಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದ್ವಿ. ಇವಾಗ ನಾನು ನೋಡಿಲ್ಲ ಒಂದ್ಸಲಿನೂ, ಅದಕ್ಕೆ ಒಟ್ಟಿಗೆ ಹಂಗಿರೋ ಶಿವರಾತ್ರಿ. ಗಾಡಿಗಳು ಯಾವ್ದು ಬಿಡ್ತಾ ಇಲ್ಲ. ಅಲ್ಲಿಂದ ಫ್ರೀ ಬಸ್ ಐತೆ, ಹೋಗಿ ಅಂತವ್ರೆ. ಆದ್ರೆ ಬಸ್ ಫ್ರೀ ಐತೋ ಇಲ್ವೋ ಗೊತ್ತಿಲ್ಲ. ಬಸ್ಸಿಗೆ ಎಷ್ಟೊತ್ತು ಕಾಯ್ಬೇಕು, ಅದಕ್ಕೆ ನಾವು ನಡ್ಕೊಂಡೇ ಓಡ್ತೈತೀವಿ. ನೋಡಿ ಗಾಡಿ ಪಾರ್ಕ್ ನೋಡಿ ಮೊದಲು. ಲೈನ್ ನೋಡಿ, ಎಷ್ಟು ದೊಡ್ಡ ಕ್ಯೂ ಅಂತ ಬರ್ತಿತ್ತು. ಅಲ್ಲಿ ಯಾರೋ ಒಂದು ಬ್ಯಾಚ್ ಇತ್ತು, 4-5 ದಿನ ಇದೆ. ಬ್ರೋ ನಾವು ಅಂತ ಫ್ರೆಂಡ್ ಮಾಡ್ಕೊಂಡು, ಬ್ರೋ ನೀವು ತುಂಬ ಬ್ಯಾಚ್ ಇದೆ ಈಗ ಬೆಂಗಳೂರಿಂದ ಬ್ರೋ, ನಾವು ನಿಮ್ಮ ಜೊತೆ ಬರ್ತಾ ಬಂದಿದ ತಕ್ಷಣ ಒಂದು ಬಸ್ ಫುಲ್ ಆಯ್ತು. ಅಷ್ಟೇ ಟೆಕ್ನಾಲಜಿ, ಅದಕ್ಕೆ ಅನ್ನೋದು ನಮ್ಮ ಜೊತೆ ಬರ್ಬೇಕು ಅಂತ. ಗಾಯ್ಸ್, ವಾಪಸ್ ಹೋಗಕ್ಕೆ ಬಸ್ಸು ಲೈನು ಹೋಗಕ್ಕದು. ವಾಪಸ್ ಹೋಗಕ್ಕೆ ಅಷ್ಟೇ ನೋಡ್ಬಿಡ್ರಿ. ಎಲ್ಲ ನಾವು ಬಂದಿದೀವಿ ಇವಾಗ. ಮಿಕ್ಕಿದಲ್ಲ ಎಲ್ಲ ಹತ್ತುತ್ತವ್ರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಹತ್ತುತ್ತವ್ರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲೈಟ್ ಶೋ ಸ್ಟಾರ್ಟು. ಅಷ್ಟೇ ಬೇಗ ಎಷ್ಟು ನಿಮಿಷ ಆಯ್ತದೆ ಲೈಟ್ ಶೋಗೆ. ಗಾಯ್ಸ್ ನೋಡಿ, ಇಲ್ಲಿ ಅದು ಆಪೋಸಿಟ್ ಬೆಟ್ಟ. ಹೋಸಲಿ ನಾವು ಬಂದಾಗ ಫೋಟೋ ಶೂಟ್ಗೆ ಅಂತ ನಿಂತ್ಕೊಂಡಿದ್ವಲ್ಲ, ಇದ್ರ ವ್ಯೂ ಪಾಯಿಂಟು. ಬೆಟ್ಟ ಫುಲ್ ಜನ ತುಂಬ್ಕೊಬಿಟ್ಟವ್ರೆ. ಹತ್ಬಿಟ್ಟು ಅಲ್ಲಿ ಇವಾಗ ಲೈಟ್ ಶೋ ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೆ ನೋಡ್ತಾ ಅವ್ರೆ. ಇವಾಗ ನಾವು ಅದೇ ಬೆಟ್ಟ ಹತ್ತೋಣ ಅಂತ ಹೋಗ್ತಾ ಇದೀವಿ. ಬಂದು ಕುತ್ಕೊಂಡಿದೀವಿ ಇಲ್ಲಿ. ನೋಡಿ ಎಲ್ಲ ಹತ್ಕೊ ಬರ್ತಾವ್ರೆ. ಅಲ್ಲೈತೆ ಲೈಟ್ ಶೋ ಒಂದು ನೋಡ್ಕೊಂಡು ನಾವು ಹೋಗ್ಬಿಡ್ತೀವಿ. ಇಷ್ಟು ಜನ ನೋಡಿ, ಸುತ್ತ ಎಲ್ಲ ಕುತ್ಕೊಬಿಟ್ಟವ್ರೆ. ಇನ್ನ ಹತ್ತುತ್ತವ್ರೆ ನೋಡಿ ಗಾಯ್ಸ್. ಹೋಸಲಿ ದೇವಸ್ಥಾನ ತೋರಿಸಿದ್ವಲ್ಲ, ಯಾರು ನೋಡಿರಲ್ಲ ಅಂತ, ದೇವಸ್ಥಾನದ ಮೇಲೆ ಹತ್ಬಿಟ್ಟವ್ರೆ. ಇವನು ಅವತ್ತು ನನಗೆ ಬೈದ ಸ್ಲಿಪ್ಪರ್ ಹಾಕೊಂಡು ಬರಬೇಡ, ಶೂ ಹಾಕೊಂಡು ಬರಬೇಡ ಈ ಕಡೆ ಅಂತ. ಇವಾಗ ಸ್ಲಿಪ್ಪರ್ ಹಾಕೊಂಡು ಹತ್ಬಿಟ್ಟವ್ರ ಮೇಲೆ. ಏನ್ ಮಾಡಕ್ಕಾಗಲ್ಲ, ಇವತ್ತು ಶಿವರಾತ್ರಿ. ಅಲ್ಲಿ ನೋಡಿ ದೊಡ್ಡ ಟಿವಿಗಳೈತೆ ನೋಡಲ್ಲಿ. ನಮ್ಮ ಮನೆಗೆ ಒಂದು ಸ್ಟಾರ್ಟ್ ಆಗೋದು ರಾತ್ರಿ 12 ಗಂಟೆಗಂತೆ. ನಾವು 7 ಗಂಟೆ ಅನ್ಕೊಂಡ್ ಬಂದ್ವಿ. ನಿನ್ನೆನೂ ಹಿಂಗೆ ಬಂದು ಅರ್ಧ ದಾರಿಗೆ ವಾಪಸ್ ಹೋಗಿದ್ವಿ. ಇವತ್ತು ಆಗಿಲ್ಲ ನೋಡಕ್ಕೆ. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ, ನೋಡೋಣ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆರತಿ ಎಲ್ಲ ಮಾಡ್ತಾವ್ರೆ ಒಳಗಡೆ. ಮತ್ತೇನೋ ಈವೆಂಟ್ಗಳೆಲ್ಲ ಮಾಡ್ತಾವ್ರೆ. ಅದನ್ನ ನೋಡ್ಬೇಕಂದ್ರೆ ಹತ್ರ ಹೋಗ್ಬೇಕು. ಅದಕ್ಕೆ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಶೂ ಬಿಟ್ರೆ ಅಂತ ಸಿಗಲ್ಲ, ಚಪ್ಪಲಿಗಳು ಬಿಟ್ರು ಏನೂ ಸಿಗಲ್ಲ. ಅದಕ್ಕೆ ಇವಾಗ ನಾನು ಹೇಳ್ದೆ ಇವನ್ಗೆ, ಇದೈತಲ್ಲ ಇದು ಎತ್ಬಿಟ್ಟು ಇದ್ರ ಕೆಳಗಡೆ ಇಕ್ಬಿಟ್ಟು ಹೋಗೋಣ ಚಪ್ಪಲಿ ಅಂತ ಹೇಳ್ದೆ. ಇವನು ಬೇಡ, ಅಲ್ಲೆಲ್ಲ ಕೂತವ್ರಲ್ಲ ನೋಡ್ಕೊಂಡವ್ರೆ ಅಂತ ಹೇಳ್ದ. ಅದಕ್ಕೆ ಇವಾಗ ಇನ್ನೊಂದು ಪ್ಲೇಸ್ ಹುಡುಕಿದೀವಿ. ಒಂದು ಇದ್ರ ಹುಲ್ಲೊಳಗಡೆ, ಇಲ್ಲ ಅಂದ್ರೆ ಇದ್ರ ಒಳಗಡೆ ಇಟ್ಬಿಟ್ಟು ಹೋಗ್ಬೇಕು. ಬಿಸ್ತಾವನೆ ನೋಡೋಣ ಇವಾಗ. ಸೇರ್ಕೊಂಡ್ರೆ ನಂಗೆ ಸಂಬಂಧ ಇಲ್ಲ. ನನ್ನ ಚಪ್ಪಲಿ ಅಪ್ಪ, ನಂದೇನು ಸೇರ್ಕೊಳ್ಳಲ್ಲ. ಅಲ್ಲಿ ಬಸ್ಸಲ್ಲಿ ಎಲ್ಲರೂ ಲೈನಲ್ಲಿ ನಿಂತಿರೆ, ನಾವು ಡೈರೆಕ್ಟ್ ಹೆಂಗೆ ಬಂದ್ವಿ ಅಂದರೆ ಹಿಂಗೆ ನೋಡಿ, ಇವನ್ ಡ್ರೆಸ್ಸು ಪೊಲೀಸ್ ಅನ್ಕೋಬಿಟ್ಟವ್ರೆ. ನಾ NCC ಡ್ರೆಸ್ಸಲ್ಲಿ ಬಂದ್ಬಿಟ್ಟವನೇ. ಡೈರೆಕ್ಟ್ ಬಿಟ್ಬಿಟ್ರು. ಸೀದಾ ಬಸ್ ಹತ್ಕೊಂಡು ನಾವು ಹಂಗೆ ಬಂದ್ಬಿಟ್ವಿ ಬಸ್ಗೇನೆ. ಇವಾಗ
ಹಿಂದೆಗಡೆ 7 ಬಸ್ ಇತ್ತು 7 ಬಸ್ ಫಸ್ಟ್ ಬಸ್ಗೆ ಬಂದ್ಬಿಟ್ಟು ಫುಲ್ಲು ಜನ. ಈ ತರ ಜನ ಯಾವ ವರ್ಷನೂ ನೋಡಿಲ್ಲ. ನೋಡೋಣ ಬನ್ನಿ. ಅದು ಬೇರೆ ಎಲ್ಲ ಫುಲ್ ಬೆಟ್ಟದ ಮೇಲೆ ಬಂದಿಲ್ಲ, ಯಾವತ್ತು ಬಂದಿಲ್ಲ ಅಂತ ಅಲ್ಲ, ಬೇರೆ ಟಿವಿಲೂ ಕೂಡ ನೋಡಿಲ್ಲ ಈ ತರ ಎಲ್ಲ. ಇಲ್ಲೆಲ್ಲ ಬಿಟ್ಟವರಲ್ಲ ಅವರೆಲ್ಲ ಸ್ವಲ್ಪ ಪಬ್ಲಿಕ್ ಅಲ್ಲಿ ಇಕ್ಕಿದ್ರೆ ನಾವು ಪ್ರೈವೇಟ್ ಅಲ್ಲಿ ಇಕ್ತೀವಿ ಅಷ್ಟೇ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈವೇಟ್ ಅಲ್ಲಿ ಇಕ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲ, ವಿಡಿಯೋ ಮಾಡ್ಕೊಂಡಿದ್ದೀನಿ ಪ್ರೂಫ್ಗೆ ಅಷ್ಟೇ. ನೋಡಿ ಒಳಗಡೆ ಇಕ್ಬಿಟ್ಟು ಇಷ್ಟೇ, ನಂದೇನು ಕಾಣೋದೇ ಇಲ್ಲ ಚಪ್ಪಲಿ ಅವಂದಲ್ಲೈತೆ. ಇವಾಗ ಹೋಗೋಣ, ಹೊರಗಡೆ ಹೋಗೋಣ ಬನ್ನಿ. ಗಾಯ್ಸ್ ಬಂದು 1 hour ಆಯ್ತು. 7 ಗಂಟೆಗೆ ಬಂದಿದ್ದು, 8 ಗಂಟೆ ಟೈಮ್ ಪಾಸ್ ಆಯ್ತಿಲ್ಲ. 10 ರೂಪಾಯಿಗೆ ಚಕ್ಲಿ ಕೊಡ್ಬಳೆ ತಂದಿದ್ವಿ, 20 ರೂಪಾಯಿ ಕೊಟ್ಟೆ. ಚಕ್ಲಿ ನಿಪ್ಪಟ್ಟು ತಗೊ ಬಂದಿದ್ವಿ 20 ರೂಪಾಯಿಗೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು. ನೋಡ್ರೆ ಲೈಟ್ ಶೋನೇ ಆಗಿಲ್ಲ. 7 ಗಂಟೆಗೆ ಆಗಬೇಕಿತ್ತು ಲೈಟ್ ಶೋ, 8 ಗಂಟೆ ಆಯಿತು ಆದರೂ ಇನ್ನೂ ಆಗಿಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಹೋಯ್ತಾ ಇದ್ವಿ. ಅಷ್ಟರಲ್ಲಿ ಸ್ಪೀಡ್ ಸ್ಟಾಪ್ ಮಾಡಿದ್ರು. ಇವಾಗ ಲೈಟ್ ಶೋ ಆಗ್ಬೋದೇನೋ ಅಂತ ನಿಂತಿದ್ದೀವಿ. ಸ್ಟಾರ್ಟ್ ಏನಾರು ಮಾಡ್ರೆ ಹಿಂಗೆ ಹೋಗ್ತೀವಿ, ಇಲ್ಲಾಂದ್ರೆ ವಾಪಸ್ ಹಂಗೆ ಹೋಗ್ತೀವಿ. ಇವಾಗ ಲೈಟ್ ಶೋ ಆನಾದ್ರೆ ಏನು ಮಾಡ್ತಾರೆ ಇಲ್ಲೋ, ಎಲ್ಲರೂ ಅಲ್ಲಿಂದ ಉಚ್ಚನೆ ನೋಡ್ತಾರೆ ಮುಂದಕ್ಕೆ. ಅದಂತೂ ನಿಜ, ನಮ್ಮನ್ನು ಸೇರಿಸಿ. ನೋಡೋಣ ಬನ್ನಿ ಏನಾಗುತ್ತಂತ. ಅದು ಲೈವು ತಮಿಳ್ನಾಡಲ್ಲಿ ನಡೀತಾ ಇರೋದು, ಸದ್ಗುರು ಇರೋದು. ನಾವಿಲ್ಲೇ ಅನ್ಕೊಂಡ್ಬಿಟ್ಟು ನೋಡ್ತಾನೆ ಇದ್ದೀವಿ. ಸ್ಟೇಜ್ ಹಾಕಿಲ್ಲ, ಏನು ಹಾಕಿಲ್ಲ, ಹೆಂಗೆ ಎಲ್ಲಿ ಮಾಡ್ತಾವ್ರೆ ಅಂತಲೇ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ನಮಗೆ. ಆದರೆ ಆಮೇಲೆ ಗೊತ್ತಾಯಿತು ಅದು ತಮಿಳ್ನಾಡಲ್ಲಿ ಕೊಯಂಬತ್ತೂರಲ್ಲಿ ನಡೀತಾ ಇರೋದು ಅಂತ. ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ ಲೈಟ್ಸ್ ತೊಗೊಂಡು, ಲೈಟ್ಸ್ ಎಷ್ಟಿದೆ ನೋಡ್ರಿ, ಇಸ್ಕೊಳ್ಳೋಣ ಬೇಡ. ಬೆಟ್ಟ ಮೇಲೆ ಇದ್ದವರೆಲ್ಲ ಇಳಿತವ್ರೆ, ಇಲ್ಲಿರೋರು ಎಲ್ಲ ಓಡ್ತವ್ರೆ. ಯಾಕಂದ್ರೆ ನಂದು ಇಲ್ಲೇ ಎಲ್ಲ ಬಚ್ಚಿಕ್ಕಿದ್ನಲ್ಲ, ನಂದೊಂದು ಓದ್ಬಿಟ್ಟವ್ರ ಗಾಯ್ಸ್, ಇಲ್ಲೇ ಐತೆ. ನಂದು ಇನ್ನೊಂದಿಲ್ಲ ಐತೆ ಗಾಯ್ಸ್. ನೋಡಿ ಯಾವ ಗತಿ ಮಾಡಿಕೋರೆ ಚಪ್ಪಲಿ ಎಲ್ಲ ಇಲ್ಲಿಂದನೇ ಇಳಿದ್ಬಿಟ್ಟವ್ರಲ್ಲ. ವಾವ್, 2 ಚಪ್ಪಲಿನೂ ಫುಲ್ಲು. ಅಷ್ಟೇ, ಇವನು ಹಾಕೋತವನೆ ಚೆನ್ನಾಗಿ ತುಳ್ದಾಕ್ಬಿಟ್ಟವ್ರಲ್ಲ. ಮುತ್ತ ಇಡ್ತಾರೆ ಗಾಯ್ಸ್. ಇರೋದು ದೇವಸ್ಥಾನ ಇಲ್ಲಿ, ಇಲ್ಲಿಂದ ಇರೋದು ಲೈಟ್ ಶೋ ಎಲ್ಲ. ಅವ್ರು ನೋಡಿ, ಅವ್ರು ಯಾರು ಎಲ್ಲಿ ಗೊತ್ತವ್ರೆ, ಅಲ್ಲೆಲ್ಲ ದೂರದಲ್ಲಿರೋ ಬೆಟ್ಟಕ್ಕೆ ಗೊತ್ತವ್ರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ.
ಇಷ್ಟು ದೂರ ಇರೋದು ಬೆಟ್ಟ. ಬ್ರೋ ನಡಿ ಬ್ರೋ. ಬ್ರೋ ನಾವಂತೂ ಇಲ್ಲಿ ಸಿಕ್ಕಾಕೊಂಡಿವಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ದಾರಿ ಆಯ್ತಾ ತಾವಿದ್ದಂಗ ಐತಲ್ಲ ರೋಡ್ ಇದು. ನೋಡಿ ಗಾಯ್ಸ್ ಇಲ್ಲಿ ಫುಲ್ ರೋಡು ಫುಲ್ ಲೈಟು. ರೋಡ್ ಅಲ್ಲ ಅದು ಟ್ರಾಫಿಕ್. ಜೈ ಮಹಾಕಾಲ್. अब होगी क्रांति. जय महाकाल. जय महाकाल. ಜೈ ಮಹೇಶ್ವತೆ. जय महेश्वते. ಗಾಯ್ಸ್ ಬಸ್ಸೇ ಸಿಕ್ಕಿಲ್ಲ ಹೋಗ್ಬೇಕಾರೆ, ಅದಕ್ಕೆ ನಡ್ಕೊಂಡೆ ಹೋಗ್ತಾ ಇದೀವಿ. 1.5 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ. ಬೆಳಗ್ಗೆ ಹೆಂಗಿರೋ ಜಿಮ್ಗೆ ಹೋಗಿರ್ಲಿಲ್ಲ, ಅದಕ್ಕೆ ಇವಾಗ ಓಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ 8:30 ಆಗ್ಲೇ ಟೈಮು. 8:30 ಆಗ್ಬಿಟ್ಟೈತೆ. ಇಲ್ಲಿ ಬೇರೆ ರೋಡ್ ಸೈಡಲ್ಲಿ ಬೇಲ್ಪುರಿ ಅಂತಾರೆ. ಇವನು ಕಾಲ ಫ್ರೀಯಾಗಿ ಕೊಟ್ರೆ ತಿಂತೀವಿ ಅಂತ. 10 ರೂಪಾಯಿ. ನೀನು ಮಗನೇ ಅಲ್ಲ, ನೀನು ಓಡೋಣ ನೋಡಿ. ರೋಡ್ ನಮ್ಗೋಸ್ಕರ ಗಾಯ್ಸ್ ನಾವು ಇವಾಗ ಆಟೋ ದಾರಿಯಲ್ಲಿ ಹೋಗ್ತಾ ಇದೀವಿ. ನೋಡಿ ದಾರಿಯಲ್ಲ ಅಡ್ವೆಂಚರ್ ಮಾಡ್ತಿದ್ದೀವಿ. ಇಲ್ಲಿ ರೋಡ್ ಇರೋದು, ಎಲ್ಲರೂ ಹಿಂಗೆ ನುಗ್ತವ್ರೆ ಅಂತ. ಬಂಡೆ ಕುಸಿತ. ಎಲ್ಲ ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ. ಹಂಗೋ ಸಂದಿಲೆಲ್ಲ ದೂರ್ಕೊಂಡು ಅಲ್ಲೋಡಿ ಬಸ್ಗಳೆಲ್ಲ ಇವಾಗ ಬರ್ತೈತೆ. ಆ ಕಡೆ ಇರೋದು ಗಾಡಿ ಆ ಕಡೆನಾ ನೋಡಿ. ಇಶ್ಯೂ ಹಾಕೊಂಡು ಹೆಂಗೆ ಟೈಮ್ 9 ಕಾಲ ಆಗ್ಬಿಟ್ಟೈತೆ. ಅಷ್ಟು ಅದು 7 ಗಂಟೆಗೆ ಆಗಬೇಕಿತ್ತು ಲೈಟ್ ಶೋ. ಅದು ನೋಡ್ರೆ ಸ್ಪೀಚ್ ಮಾಡಿಕೊಂಡೆ 8 ಗಂಟೆ ಮಾಡಿಬಿಟ್ರು. ಅದಕ್ಕೆ ಲೇಟ್ ಆಯಿತು. 8:40 ಸ್ಟಾರ್ಟ್ ಮಾಡಿದ್ದು. 8:40 ಸ್ಟಾರ್ಟ್ ಮಾಡಿದ್ರೆ ನಾವು ಇವಾಗ ಇಲ್ಲಿ ಇರ್ತಾ ಇರಲಿಲ್ಲ. 8:15 ಸ್ಟಾರ್ಟ್ ಮಾಡಿದ್ರು. ನಮ್ಮ ಗಾಡಿಯಲ್ಲಿ ಇವಾಗ ಹೋಗ್ತಾ ಇದೀವಿ. ಅಲ್ಲೈತೆ ಬಾ. ಇವಾಗ ಪಾರ್ಕಿಂಗ್ ಹತ್ರ ಬಂದ್ವಿ, ಗಾಡಿ ಎತ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋದೆ ಇವಾಗ. ಗಾಯ್ಸ್ ಹೇಳ್ದೆ ಅವನಿಗೆ ಎತ್ಬೋದು ಅಂತ, ನೋಡ್ರೆ ಎತ್ತೇ ಬಿಟ್ಟವ್ರೆ. ನೋಡೋಣ ಯಾರಾದ್ರು ಹೆಲ್ಮೆಟ್ ಈ ಸಿಗಲ್ಲ, ಎಲ್ಲ ಎತ್ಕೊಂಡೋದ್ಮೇಲೆ ಎಲ್ಲಿ ಸಿಗ್ತದೆ ಹೆಲ್ಮೆಟ್. ಹೆಲ್ಮೆಟ್ ಪಾಪ 2,500 ಹೆಲ್ಮೆಟ್. ನೋಡಿ ಎಷ್ಟು ಧೂಳು ನಿಲ್ಸ್ಬಿಟ್ಟು ಹೋಗಿರೋದು. ಇಲ್ಲ ಬಿದ್ದಿರಲ್ಲ. ನಾನು ಹೇಳ್ದೆ ತಾನೆ ಈಚೆ ಕಡೆ ನೇತಾಕ್ರೆ ಕಿತ್ಕೊಂಡು ಹೋಗೋ ಚಾನ್ಸ್ ಐತೆ ಅಂತ. ಇಲ್ಲೇ ಇತ್ತು ಹೆಲ್ಮೆಟ್, ಸಿಗಿಸ್ಬಿಟ್ಟು ಬಂದಿದ್ದ. ನೋಡೋ ಕಿತ್ಕೊಂಡೆ ಹೊಂಟೋಗ್ಬಿಟ್ಟವ್ರೆ. ಒಳ್ಳೆ ಹೆಲ್ಮೆಟ್ ಸಿಕ್ಕೈತೆ 2,500 ಹುಡುಕ್ತಾವನೆ. ಎಲ್ಲೂ ಇರಲ್ಲ ಕಣೋ. ಒಂದ್ಸಲಿ ಎತ್ಕೊಂಡೋದ್ಮೇಲೆ ಯಾರು ಹೋಗ್ತಾರಲ್ಲ. ಯಾರು ಇಕ್ಕಕ್ಕೆ ಚಾನ್ಸೇ ಇಲ್ಲ. ಎತ್ಕೊಂಡು ಹೊಂಟಾಗಿರ್ತಾರೆ. 2,500 ಹೆಲ್ಮೆಟ್ ಹೋಯ್ತು. ಈಶಾ ಫೌಂಡೇಶನ್ಗೆ ಬಂದು ಅಂದರೆ ಸೈಡಲ್ಲಿ ಹಾಕಿದ್ದ. ಒಂದು ಫುಲ್ಲು ಇಡೋಕ್ಕಾಗಲ್ಲ. ಇದು ತೋರಿಸ್ತೀನಿ. ಇಲ್ಲಿ ಹಾಫ್ ಹೆಲ್ಮೆಟ್ ಅಷ್ಟೇ ನಂದು ಮಾತ್ರ ಇಕ್ಕಿದ್ದು. ನನ್ನ ಗಾಡಿ ಬೀಗ ಎಲ್ಲ ಇಲ್ಲೇ ಇತ್ತು, ಏರ್ಪೋರ್ಟ್ಸು ಎಲ್ಲ ಇಲ್ಲೇ ಇತ್ತು. ಡಿಕ್ಕಿ ಯಾರು ಓಪನ್ ಮಾಡೋಕ್ಕಾಗಲ್ಲ. ಆದರೆ ಹೆಲ್ಮೆಟ್ಟು ಇಲ್ಲಿ ಸಿಗಿಸ್ತಿದ್ದ. ಹಿಂಗೆ ಬರೀ ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ಸಿಗಿಸ್ಬಿಟ್ಟು ಹೋಗಿದ್ವಲ್ಲ, ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಹೋಗ್ಲಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಓಡಬೇಕು. ಅಲ್ಲೇ ಮುಂದೆ ಎಲ್ಲಾದರೂ ಹಾಫ್ ಹೆಲ್ಮೆಟ್ ಸಿಕ್ಕರೆ ಈಸ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಹೊರಡೋಣ. ಫುಲ್ಲು ಟ್ರಾಫಿಕ್ಕು ಗಾಯ್ಸ್. ನೋಡಿ ಇಂಜನು ಬಸ್ಸು ಇಲ್ಲೂ ಎಲ್ಲ ಕಡೆ ಫುಲ್ ಗಾಡಿ ತುಂಬಿಬಿಟ್ಟೈತೆ. A few moments later. ಗಾಯ್ಸ್ ಇವಾಗ ಬಂದ್ವಿ ವಾಪಸ್ಸು ಬೆಂಗಳೂರಿಗೆ. ಟೈಮು 2 ಗಂಟೆ ರಾತ್ರಿ ಆಗೈತೆ ಅಷ್ಟೇ. ಇವಾಗ ಅವನು ಮನೆಗೆ ಹೋಗ್ತಾನೆ, ನಾನು ಮನೆಗೆ ಹೋಗ್ತೀನಿ. ಎತ್ತಲೇ ಮನೆಗೆ ಹೋಗ್ತೀವಿ ಅಷ್ಟೇ. ಜಾಗರಣೆ ಮಾಡಿಸ್ಬಿಟ್ಟೆ ಅಷ್ಟೇ. ಅಷ್ಟೇ, ಇವಾಗ ಮನೆಗೆ ಹೊಡ್ತೀವಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.